ಅಭಿವೃದ್ಧಿ ಮತ್ತು ಪರಿಸರ ಸಂರಕ್ಷಣೆಯ ನಡುವಿನ ಸಮತೋಲನ ಇಂದಿನ ದಿನಗಳಲ್ಲಿ ಜಾಗತಿಕ ಮಟ್ಟದ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಆಧುನಿಕ ನಾಗರಿಕತೆಯ ಅಗತ್ಯಗಳನ್ನು ಪೂರೈಸಲು ನಾವು ಕೈಗೆತ್ತಿಕೊಳ್ಳುತ್ತಿರುವ ಬೃಹತ್ ಮೂಲಸೌಕರ್ಯ ಯೋಜನೆಗಳು ಮೇಲ್ನೋಟಕ್ಕೆ ಪ್ರಗತಿಯ ಸಂಕೇತಗಳಂತೆ ಕಂಡರೂ ಅವುಗಳ ಹಿಂದೆ ಅಡಗಿರುವ ಪರಿಸರ ನಾಶದ ಕರಾಳ ಸತ್ಯವನ್ನ ನಾವು ನಿರ್ಲಕ್ಷಿಸುವಂತಿಲ್ಲ. ವಿಶೇಷವಾಗಿ ಹಸಿರು ಇಂಧನ ಮತ್ತು ಪರಿಸರ ಸ್ನೇಹಿ ಯೋಜನೆಗಳೆಂಬ ಹಣೆಪಟ್ಟಿಯಡಿ ಜಾರಿಗೆ ಬರುತ್ತಿರುವ ಹಲವು ಕಾರ್ಯಕ್ರಮಗಳು ವಾಸ್ತವದಲ್ಲಿ ದಟ್ಟ ಅರಣ್ಯಗಳ ನಾಶಕ್ಕೆ ಕಾರಣವಾಗುತ್ತಿರುವುದು ವಿಪರ್ಯಾಸದ ಸಂಗತಿಯಾಗಿದೆ. ಸೋಲಾರ್ ಪ್ಲಾಂಟ್ಗಳು ಅಥವಾ ವಿದ್ಯುತ್ ಪ್ರಸರಣ ಮಾರ್ಗಗಳಿಗಾಗಿ ಸಾವಿರಾರು ಎಕರೆ ಅರಣ್ಯ ಭೂಮಿಯನ್ನ ಮರಗಳಿಲ್ಲದ ಬಯಲು ಪ್ರದೇಶವನ್ನಾಗಿ ಪರಿವರ್ತಿಸುತ್ತಿರುವುದು ಜೀವ ವೈವಿಧ್ಯದ ಮೇಲೆ ಗಂಭೀರ ಪರಿಣಾಮ ಬೀರ್ತಾ ಇದೆ. ಈ ಅರಣ್ಯ ನಾಶದ ಪ್ರಕ್ರಿಯೆಯು ಕೇವಲ ಮರಗಳ ಸಂಖ್ಯೆಯನ್ನ ಕಡಿಮೆ ಮಾಡುವುದಲ್ಲದೆ ಸಂಪೂರ್ಣ ಪರಿಸರ ವ್ಯವಸ್ಥೆಯನ್ನೇ ಏರುಪೇರು ಮಾಡ್ತಾ ಇದೆ. ಕಾಡುಗಳು ನಾಶವಾದಂತೆ ವನ್ಯಜೀವಿಗಳು ತಮ್ಮ ನೈಸರ್ಗಿಕ ಆವಾಸ ಸ್ಥಾನಗಳನ್ನು ಕಳೆದುಕೊಂಡು ಆಹಾರ ಮತ್ತು ಆಶ್ರಯಕ್ಕಾಗಿ ನಾಡಿನತ್ತ ಮುಖ ಮಾಡ್ತಿವೆ. ಇದು ಮಾನವ ಮತ್ತು ವನ್ಯಜೀವಿಗಳ ನಡುವಿನ ಸಂಘರ್ಷವನ್ನ ತೀವ್ರಗೊಳಿಸಿದೆ. ಅರಣ್ಯಗಳು ಮಳೆಯನ್ನ ಹಿಡಿದಿಟ್ಟುಕೊಳ್ಳುವ ಮತ್ತು ಅಂತರ್ಜಲವನ್ನ ಮರುಪೂರಣ ಮಾಡುವ ಶಕ್ತಿಯನ್ನ ಹೊಂದಿವೆ. ಅವುಗಳ ಅಳಿವು ನದಿಗಳ ಬತ್ತಿ ಹೋಗುವಿಕೆಗೆ ಮತ್ತು ತೀವ್ರ ಹವಾಮಾನ ವೈಪರೀತ್ಯಕ್ಕೆ ದಾರಿ ಮಾಡಿಕೊಡ್ತಾ ಇದೆ. ಪ್ರತಿ ವರ್ಷ ತಾಪಮಾನ ಏರಿಕೆ ಆಗ್ತಿರೋದು ಮತ್ತು ಅನಿಯಮಿತ ಮಳೆಯಾಗ್ತಿರೋದು ನಾವು ಪ್ರಕೃತಿಯ ಮೇಲೆ ನಡೆಸುತ್ತಿರುವ ನಿರಂತರ ಹಲ್ಲೆಯ ಫಲಿತಾಂಶವಾಗಿದೆ ಎಂದರೆ ತಪ್ಪಾಗಲಾರದು. ಮುಂದಿನ ಪೀಳಿಗೆಗೆ ಸುಸ್ಥಿರ ಭವಿಷ್ಯವನ್ನ ನೀಡಬೇಕಾದ್ರೆ ನಾವು ಅಭಿವೃದ್ಧಿಯ ವ್ಯಾಖ್ಯಾನವನ್ನ ಬದಲಿಸಿಕೊಳ್ಳಬೇಕಾದ ಅನಿವಾರ್ಯತೆ ಇದೆ. ಕೇವಲ ಆರ್ಥಿಕ ಲಾಭ ಅಥವಾ ತಾಂತ್ರಿಕ ಮುನ್ನಡೆಯನ್ನೇ ಗುರಿಯಾಗಿಸಿಕೊಳ್ಳದೆ ಪ್ರಕೃತಿಯನ್ನ ಸಂರಕ್ಷಿಸುವ ನಿಟ್ಟಿನಲ್ಲಿ ಯೋಜನೆಗಳನ್ನ ರೂಪಿಸಬೇಕಿದೆ. ಅರಣ್ಯ ಭೂಮಿಯನ್ನ ಬಳಸಿ ವಿನಾಶಕಾರಿ ಅಭಿವೃದ್ಧಿ ಮಾಡುವ ಬದಲು ಬಂಜರು ಭೂಮಿಯನ್ನ ಬಳಸಿಕೊಳ್ಳುವ ಮತ್ತು ಪರಿಸರದ ಮೇಲೆ ಕನಿಷ್ಠ ಪರಿಣಾಮ ಬೀರುವ ಪರ್ಯಾಯ ಮಾರ್ಗಗಳನ್ನ ಸರ್ಕಾರಗಳು ಕಂಡುಕೊಳ್ಳಬೇಕಿದೆ. ನೈಸರ್ಗಿಕ ಸಂಪನ್ಮೂಲಗಳನ್ನ ಬಲಿಕೊಟ್ಟು ಪಡೆಯುವ ಯಾವುದೇ ಸೌಲಭ್ಯ ದೀರ್ಘಕಾಲದವರೆಗೆ ನಮಗೆ ಸುಖವನ್ನ ನೀಡಲಾರದು ಎಂಬುದನ್ನು ಅರಿತು ಪರಿಸರ ಪ್ರಜ್ಞೆಯೊಂದಿಗೆ ಮುನ್ನಡೆಯುವುದು ಇಂದಿನ ತುರ್ತು ಅಗತ್ಯವಾಗಿದೆ.